Abort mission! Abort mission! Abort mission! ಜೈ ಶ್ರೀರಾಮ್ ಎಲ್ಲ ಕನ್ನಡಿಗರಿಗೆ ಮತ್ತು ಕನ್ನಡ ಜನತೆಗೆ. ಆರ್ಟಿಕ್ ಸರ್ಕಲ್ ಒಳಗಡೆ ಇರುವಂತಹ ಜಗತ್ತಿನ ಅತಿ ದೊಡ್ಡ ನಗರ ಮುರ್ಮಾನ್ಸ್ಕಿಂದ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನನ್ನ ಜೀವನದಲ್ಲಿ ಅತಿ ದೊಡ್ಡ ಸಾಹಸ ಮಾಡ್ತಿದ್ದೀನಿ. ಅದೇನು ಅಂತ ಸ್ವಲ್ಪ ಗೊತ್ತಾಗುತ್ತೆ. ಸಾಹಸ ಅಂದರೆ ಅಡ್ವೆಂಚರ್. ಈ ಸಾಹಸ ಮಾಡಬೇಕಂತಂದರೆ ಮೊದಲು ಧೈರ್ಯ ಇರಬೇಕು. ಧೈರ್ಯ ಯಾಕೆ ಅಂತಂದರೆ ಮಾಡೋ ಸಾಹಸದಲ್ಲಿ ಜೀವನಕ್ಕೆ ಅಪಾಯ ಇರುತ್ತೆ. ಆದರೆ ಆ ಭಯನೆಲ್ಲ ಮೆಟ್ಟಿ ಸಾಹಸ ಮಾಡಿದ್ಮೇಲೆ ಬರೋ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ಅದು ಎಲ್ಲದಕ್ಕಿಂತ ಬೆಸ್ಟ್ ಫೀಲಿಂಗ್ ಅಂತಂದರೆ. ಸೊ ಅದಕ್ಕೋಸ್ಕರ ಇವತ್ತು ನಾನು ತುಂಬ ವರ್ಷಗಳಿಂದ ಒಂದು ಅಡ್ವೆಂಚರ್ನ ನನ್ನ ಬಕೆಟ್ ಲಿಸ್ಟಲ್ಲಿ ಇಟ್ಟಿದ್ದೆ. ಆ್ಯಂಡ್ ಇವತ್ತು ಆರ್ಟಿಕ್ ಸರ್ಕಲಲ್ಲಿ -35 ಇರಬೇಕಿದ್ರೆ ಮಾಡ್ತಿದ್ದೀನಿ. ಸೊ ರಷ್ಯಾಗೆ ಬಂದು ಹತ್ತತ್ರ 6 ವರ್ಷ ಆಯಿತು. ರಷ್ಯನ್ ಭಾಷೆ ಕಲಿತ್ವಿ, ರಷ್ಯನ್ ನೀತಿ ನಿವಾಸಗಳನ್ನ ನೋಡಿದ್ವಿ, ರಷ್ಯನ್ ಹಬ್ಬಗಳನ್ನ ರಷ್ಯಾ ಸೇರಿ ಆಚರಿಸಿದ್ವಿ, ರಷ್ಯಾನ ಎಲ್ಲ ತಿರುಗಿ ಸುತ್ತಾಡಿದ್ವಿ 6 ವರ್ಷದಲ್ಲಿ. ಆದರೆ ಇಷ್ಟು ವರ್ಷದಲ್ಲಿ ನಾನು ಮಾಡ್ತಿರೋದು ಒಂದು ಅಂತಂದರೆ ಅದು ರಷ್ಯನ್ ಐಸ್ ಬಾತು. ಸೊ ರಷ್ಯನ್ ಐಸ್ ಬಾತ್ ಅಂತಂದರೆ ಫುಲ್ ಕೋಲ್ಡ್ ಆಗಿರೋ ವಾಟರಲ್ಲಿ ತಮ್ಮ ಬಾಡಿನ ಡಿಪ್ ಮಾಡೋ ಅಂಥ ಒಂದು ಪ್ರೊಸೀಜರು. ಈ ಒಂದು ಕಾರ್ಯನ ಇವರು ದಿನನಿತ್ಯ ಮಾಡ್ತಾರೆ. ಆ್ಯಂಡ್ ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಅನ್ಸೂಪರ್ವೈಸ್ಡ್ ಆಗಿ ಮಾಡಿದ್ರೆ ಅಷ್ಟೇ ಡೇಂಜರಸ್ ಕೂಡ ಹೌದು. ನೋಡಿ, ಅಲ್ಲಿ ದೂರದಲ್ಲಿ ಡಿಫೆಂಡರ್ ಆಫ್ ಆರ್ಟಿಕ್ ಅಲ್ಯೋಷಾ ಮಾನ್ಯುಮೆಂಟ್ ಕಾಣ್ತಿದೆ. ಬಟ್ ನಾನು ಹೋದಾಗ ಫುಲ್ ಮಂಜಿಂದ ತುಂಬ್ಕೊಬಿಟ್ಟಿತ್ತು. ಆ್ಯಂಡ್ ಇನ್ನು ಕೇವಲ 3 ದಿವಸದಲ್ಲಿ ಸೂರ್ಯ ಉದಯ ಆಗ್ತಾನೆ ಊರಲ್ಲಿ. ಜನವರಿ 10ನೇ ತಾರೀಕಿಗೆ. ಆ್ಯಂಡ್ ಇವತ್ತು ಜನವರಿ 7. ಸೊ ಇದು ಬಂದು ಫ್ರೋಝನ್ ಲೇಕ್, ಮುರ್ಮಾನ್ಸ್ಕಿನ ಫ್ರೋಝನ್ ಲೇಕ್ ಇದು. ಇದ್ರ ಮೇಲೆ ಜನರು ಸ್ಕೀಯಿಂಗ್ ಮಾಡ್ತಾರೆ, ಆಟಗಳನ್ನ ಆಡ್ತಾರೆ, ಐಸ್ ಸ್ಕೇಟಿಂಗ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸೊ ಇದೇ ಲೇಕಲ್ಲಿ ಇವತ್ತು ನಾನು ಐಸ್ ಬಾತ್ ಮಾಡ್ತಿದ್ದೀನಿ. ನೋಡೋಣ ನನ್ನ ಕೈಯಲ್ಲಿ ಆ ಎಕ್ಸ್ಟ್ರೀಮ್ ಟೆಂಪ್ರೇಚರಲ್ಲಿ ಟಾಲ್ರೇಟ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ. ನೋಡ್ರಿ, ಇಷ್ಟು ಚಳಿಲಿ ರಷ್ಯನ್ ಹೆಣ್ಮಕ್ಳು ಹೊಡೆದು ನೆಕ್ಸ್ಟ್ ಸ್ನಾನಕ್ಕೆ ಪ್ರಿಪೇರ್ ಆಗ್ತಿದ್ದಾರೆ. ಹಿಂದೆ ನೋಡಿ ಅಷ್ಟು ದೂರದಲ್ಲಿ ಹೇಗೆ ಸ್ಕೀಯಿಂಗ್ ಮಾಡ್ತಾಯಿದ್ದಾರೆ ಅಂತ ಫ್ರೋಝನ್ ಕೆರೆ ಮೇಲೆ. ಆ್ಯಂಡ್ ಇಲ್ಲಿ ನಮಗೋಸ್ಕರ ತಯಾರಿ ಆಗ್ತಿದೆ ಸ್ನಾನ. ಬನ್ನಿ, ಹೆವಿ ಅಡ್ವೆಂಚರಸ್ ಆಗಿರುತ್ತೆ ಇವತ್ತು ಮಾತ್ರ. ಕ್ರೇಜಿ. A few moments later. ಈ ದೃಶ್ಯನ ನಾನು ನನ್ನ ಕಣ್ಣಿಂದ ನೋಡಿದ ತಕ್ಷಣ ಐಸ್ ಬಾತ್ ಮಾಡೋಕ್ಕೆ ಫುಲ್ ಉತ್ಸಾಹದಿಂದ ಇದ್ದ ಈ ನಿಮ್ಮ ಹೃದಯದಲ್ಲಿ ಭಯ ಶುರು ಆಯಿತು. ಯಾಕೆ ಅಂತಂದರೆ ಸ್ವಲ್ಪದ ಮುಂಚೆ ನೀರಿಂದ ತುಂಬಿದ್ದ ಈ ಕೊಳ ಇವಾಗ ಕಂಪ್ಲೀಟಾಗಿ ಫ್ರೀಸ್ ಆಗೋಗಿತ್ತು. ಆ್ಯಂಡ್ ಅದರ ಜೊತೆಗೆ ನನ್ನ ಮೈಂಡ್ ಕೂಡ ಫ್ರೀಸ್ ಆಗೋಯಿತು. ಆವಾಗ ಅನಿಸಿದ್ದು ನಂಗೆ ಒಂದೇ, ಜೀವನದಲ್ಲಿ ಎಲ್ಲದಕ್ಕಿಂತ ಮುಖ್ಯ ಜೀವ ಅಂತನಿಸಿ ವಾಪಸ್ ಭಯಭೀತನಾಗಿ ಹೊರಡೋದೆ. ಸೊ ಗೈಸ್,
ಸದ್ಯಕ್ಕೆ ಐಸ್ ಬಾತ್ ಹೋಗೋದಕ್ಕೆ ತಯಾರು ಮಾಡ್ಕೊತಿದ್ದೀವಿ ರಷ್ಯನ್ಸ್ ಜೊತೆ. ತುಂಬ ಹೊಸ ಎಕ್ಸ್ಪೀರಿಯೆನ್ಸ್ ನನಗಂತೂ. ಆ್ಯಂಡ್ ಈಗ ಐಸ್ನ ಕೊರಿತಾ ಇದ್ದಾರೆ, ನೋಡ್ತಾ ಇರ್ಬೋದು. One eternity later. Carefully. Yes. Carefully. Very beautiful. Yes. Super. Very beautiful. Super. ನೀವೆಲ್ಲ ಇಷ್ಟೊತ್ತಿಗೆ ಆಶ್ಚರ್ಯ ಆಗಿರ್ಬೋದು, ನನ್ನ ಕೈಲಾಗಲ್ಲ ಅಂತ ಅಂದ್ಕೊಂಡು ವಾಪಸ್ ಹೋದ ಹುಡುಗ ಹೆಂಗೆ ಇಸ್ಪಾತ್ ಮಾಡ್ದ ಅಂತ. ವೆಲ್, ಮನಸ್ಸಿಂದ ಏನಾದರೂ ಮಾಡಬೇಕು ಅಂತ ಹಠ ಇದ್ದಾಗ ಆ್ಯಂಡ್ ಅದಕ್ಕೆ ನಿಮ್ಮ ಸಂಪೂರ್ಣ ಶ್ರಮವಿದ್ದಾಗ ಆ ದೇವ್ರೇನಾದರೂ ಒಂದು ಮಾಡ್ತಾನೆ. ಆ್ಯಂಡ್ ನನ್ನ ವಿಚಾರದಲ್ಲಿ 70 ವರ್ಷದ ಒಬ್ಬ ರಿಟೈರ್ಡ್ ಜಿಯೋ ಪೊಲಿಟಿಕಲ್ ಪ್ರೊಫೆಸರ್ನ ಕಳಿಸ್ದ. ಇವರು ನನಗೆ ಫುಲ್ ಧೈರ್ಯ ತುಂಬಿ ನನ್ನನ್ನು ಕಾಮ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆದಮೇಲೆ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಐಸ್ ಬಾತ್ಗೆ ಅಂತ ಹೇಳಿ ನನ್ನ ಭಯನೆಲ್ಲ ದೂರ ಮಾಡಿದ್ರು. ಸೊ ಇವರಿಗೆ ನಾನು ಎಷ್ಟು ಸತಿ ಥ್ಯಾಂಕ್ಸ್ ಹೇಳಿದ್ರು ಅದು ಕಮ್ಮಿನೇ. ಇವರು ಇರಲಿಲ್ಲ ಅಂತಂದರೆ ನನ್ನ ಜೀವನದಲ್ಲಿ ಐಸ್ ಬಾತಿಂಗ್ ಅನ್ನೋದು ಬಕೆಟ್ ಲಿಸ್ಟ್ ಹಾಗೆ ಉಳ್ಕೊಬಿಡ್ತಿತ್ತು. Very great country. Great Thank you. country. Yeah. Russia is also beautiful country. I think you better than China. Forward. Yes. We are better from China? Yeah. Thank you. Yeah. Thank you. Great country. Greece. Russia, India, brat. Yes. We love India. We love. We also love Russia so much. We never know war between our India. country. Never. Friendship. Never. For English, in British, British. USA. Yes, the America. USA. America, Russia. ನೋಡ್ರಿ, ಇವತ್ತು ಈ 70 ವರ್ಷದ ತಾತ ಇರಲಿಲ್ಲ ಅಂತಂದರೆ ನನ್ನ ಜೀವನದಲ್ಲಿ ಯಾವತ್ತೂ ನಾನು ಸ್ನೋ ಬಾತ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಇವರಿಂದ ಸಾಧ್ಯ ಆಯಿತು. ಥ್ಯಾಂಕ್ ಯು ಸೋ ಮಚ್. ವಿತೌಟ್ ಯು ಐ ಡಿಂಟ್ ಹ್ಯಾವ್ ಕರೇಜ್ ಟು ಡೂ ಐಸ್ ಬಾತ್. You helped me so much. Very beautiful. Very good. Very beautiful. Yes. Super. Very beautiful. India is great country. Beautiful. Excellent country. We very уважаем, very responded in the India people, and very glad to see you. Glad to Developing. Yes. Thank you. The friendship, also friendship. Must you between our country. Friend, искренне, хорошее, добро и дружба должна быть, friendship. Спасибо. До свидания. ನೋಡಿದ್ರ ರಷ್ಯನ್ಸ್ನ ಮಾತು ಮತ್ತು ಅವರ ಪ್ರೀತಿ ನಮ್ಮ ದೇಶಕ್ಕೋಸ್ಕರ ನಿಜವಾಗ್ಲೂ ತುಂಬ ಒಳ್ಳೆಯ ಮನುಷ್ಯರು ಇರೋರು. ತುಂಬ ಅಂದರೆ ತುಂಬ ಒಳ್ಳೆಯವರು. ಹಳೆ ರಷ್ಯನ್ ಕಾಲದ ದೊಡ್ಡೊಂದು ಮನೆ. ಇಲ್ಲಿ ಟೂಲ್ಸ್ ಇದೆ ಎಲ್ಲ ಕಟ್ ಮಾಡೋದಕ್ಕೆ. ಆ್ಯಂಡ್ ನೋಡಿ ಏನಾಗುತ್ತೆ, ಇವ್ರ ಕಾಲು ಸ್ಟೆಕ್ ಆಗಿರೋದು. ಹಚ್ಚಿದ್ರು ನೋಡ್ರಿ ರಷ್ಯನ್ಸ್ನ.
ಹೆಂಗೆ ಮೈನಸ್ಸಲ್ಲಿ ಆರ್ಟಿಕ್ ಸರ್ಕಲಲ್ಲಿ ಇದ್ದರೂ ಕೂಡ ಮಾಡ್ತಾರೆ ಅಂತ ಇವೆಲ್ಲ. ಇದು ಮಾಡೋದು ಆ್ಯಕ್ಚುಲಿ ಥೆರಪಿಟಿಕ್ ಪರ್ಪಸ್ಗೆ, ಬಾಡಿ ತುಂಬ ಹೀಲ್ ಆಗುತ್ತೆ ಏನೇ ಇನ್ಫಾರ್ಮೇಷನ್ ಇದ್ರೂ. ಬಟ್ ಈಗ ಹೊರಗಡೆಯಿಂದ ನೋಡಿದ್ರೆ, ಈಗ ನನ್ನ ಕಣ್ಣಿಂದ ನೋಡಿದ್ರೆ ಹೆವಿ ಕ್ರೇಜಿ ಅನಿಸುತ್ತೆ. ಯಾಕೆಂತಂದರೆ ಆಗಲ್ಲ ನನಗೀಗ ಇದೆಲ್ಲ ಹಾಕ್ಕೊಂಡೆ, ಥರ್ಮಲ್ಸ್ ಎಲ್ಲ ಹಾಕ್ಕೊಂಡೆ ನಡುಕ್ತಾ ಇದ್ದೀನಿ. ಹೆಂಗೆ ಇವಾಗ ಬರೀ ಸ್ವಿಮ್ಮಿಂಗ್ ಸೂಟಲ್ಲಿ ಹೋಗೋದು ಅನ್ನೋದು ತುಂಬ, ಏನು ಹೇಳಿ ಮಾತೆ ಬರ್ತಿಲ್ಲ. ನೋಡ್ರಿ ಎಷ್ಟೊತ್ತು ನಮ್ಮ ತಾತ ಇದ್ರಲ್ಲ ಹೋವಾ ಅಂತ, ಅವ್ರಿಗಿದ್ದಿರೋ ಮೆಡಲ್ಸ್ಗಳು, ಪ್ರೈಸ್ಗಳು ಮಾಡಿ ಜೀವನದಲ್ಲಿ ಮತ್ತೆ ಈ ಥರ ಎಕ್ಸ್ಪೀರಿಯೆನ್ಸ್ ಯಾವತ್ತೂ ಮಾಡೋದಕ್ಕಾಗೋದಿಲ್ಲ. ಕೊನೆಗೆ ಹೆಂಗೋ ಆರ್ಟಿಕ್ ಸರ್ಕಲಲ್ಲಿ ಮಾಡಿ ಒಂದೇ ಸತಿಗೆ ಒಂದು ದೊಡ್ಡ ಸಾಹಸ ಮಾಡಿಬಿಟ್ವಿ. ಸೊ ಇಟ್ ವಾಸ್ ಆಲ್ ಗುಡ್. ಸಕ್ಕತ್ತಾಗಿತ್ತು ಮಾತ್ರ. ಅರ್ಧ ಅವರ್ ಫುಲ್ ಫ್ರೀಸಾಗಿ ಬಿಸಿ ಮಾಡಿದ್ದಾಯಿತು. ಇವಾಗ ಇನ್ನೊಂದು ಬ್ಯಾಚ್ ಬಂದಿದೆ ಐಸ್ ಬಾತಿಗೆ. ಇಂಡಿಯಾ. Город какой? ಬೆಂಗಳೂರು. Бенгалуру. Это красный город. Это красиво город. Да. ಸೊ ಇನ್ನೊಂದು ಬ್ಯಾಚಿಗ ಹೆಣ್ಮಕ್ಳು ಬಂದಿದ್ದಾರೆ ಮಾಡೋದಕ್ಕೆ ಐಸ್ ಬಾತಿಂಗು. ಚಿಂದಿ ಎಕ್ಸ್ಪೀರಿಯನ್ಸ್ ಮಾತ್ರ. ಅದು 10 ನಿಮಿಷಕ್ಕೂ ಕ್ಲೀನ್ ಮಾಡ್ತಾ ಇರಬೇಕು, ರೆಡಿ ಮಾಡ್ತಾ ಇರಬೇಕು. ಇಲ್ಲ ಅಂತಂದರೆ ಫ್ರೀಸ್ ಆಗುತ್ತೆ. ಸದ್ಯಕ್ಕೆ -30 ಇದೆಲ್ಲ ಅದಕ್ಕೆ. ಆ್ಯಂಡ್ ಇದು ಮಾಡೋದು ಏನಕ್ಕೆ ಅಂತಂದರೆ ನಮ್ಮ ಬಾಡಿಲಿರೋ ಆರ್ಟ್ರೀಸು, ವೆಯಿನ್ಸು ಇದೆಲ್ಲ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಹೆಲ್ತ್ ಪ್ರಾಬ್ಲಮ್ಸ್ ಯಾವುದೂ ಇರೋದಿಲ್ಲ. ಸೊ ಹಾಗಾಗಿ ಇವರು ದಿನನಿತ್ಯ ಮಾಡ್ತಾರೆ ಈ ಥರ ಒಂದು ಸ್ನಾನ. ಸೊ ಇವರ ಒಂದು ಆಯಸ್ಸು ಜಾಸ್ತಿ ಆಗೋಗುತ್ತೆ ಆ್ಯಂಡ್ ಇಮ್ಯುನಿಟಿ ಸಹ ಜಾಸ್ತಿ ಆಗುತ್ತೆ. ಸದ್ಯಕ್ಕೆ ಮಾತಾಡೋಕ್ಕಾಗ್ತಿಲ್ಲ, ಚಳಿಯಲ್ಲಿ ಕೈ ಕಾಲೆಲ್ಲ ಕೈಗೋಗಿದೆ ನೋಡಿ. ಆಂಟಿ ಮಾಡಿ ಬರ್ತಾವ್ರೆ. ಜೀವನದಲ್ಲಿ ಒಂದು ಸಾಹಸ ಮಾಡಾಯಿತು. ಈ ಥರ ಇನ್ನಷ್ಟು ಸಾಹಸಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಫ್ರಮ್ ಮುರ್ಮಾನ್ಸ್ಕ್, ರಷ್ಯಾ.